ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್, ನಾವಿವತ್ತು 24 ಗಂಟೆ ಈ ಟ್ರೀಯಲ್ಲಿ ಕಳಿತಿದೀವಿ. ಈ ಟ್ರೀಯಲ್ಲಿ ಕಳಿಬೇಕನ್ನೋದು ಹೆಂಗಂತ ನನಗೆ ಗೊತ್ತಿಲ್ಲ. ಪ್ರತಿದಿನ ನಾನು ಮನೇಲಿ ಕಳಿತಿದ್ದೆ, ಹಾಗೆ ಅದ್ ಬಿಟ್ರೆ ಈ ನೆಲದ ಮೇಲೆ ಕಳಿತಿದ್ದೆ. ಇದು ಫಾರ್ ದ ಫಸ್ಟ್ ಟೈಮ್ ನಾನು ಇವತ್ತು ಟ್ರೀ ಮೇಲೆ ಕಳಿತಿದ್ದೀನಿ ಗೈಸ್. ಫಸ್ಟ್ ಟೈಮ್ ಅಲ್ಲ, ಇದು ನಾನು ಸೆಕೆಂಡ್ ಟೈಮ್. ಮೇ ಚಾನಲ್ ಕಳೆದಿದ್ದೆ. ಸೊ ಇದು ನನ್ನ ಸೆಕೆಂಡ್ ಟೈಮ್. ಹೆಂಗ್ ಹೋಗುತ್ತೋ ಗೊತ್ತಿಲ್ಲ. ಬೆಳಗಿಂದ ರಾತ್ರಿ ಪೂರ್ತಿ ಇರ್ಬೇಕಲ್ಲ ಟ್ರೀ ಹೌಸ್ ಅಲ್ಲಿ. ಹೆಂಗ್ ಕಳೀತೋ ಗೊತ್ತಿಲ್ಲ, ಏನ್ ಎಂಟರ್ಟೈನ್ಮೆಂಟ್ ಗೊತ್ತಿಲ್ಲ. ನೋಡೋಣ ಬನ್ನಿ, ನಾವೀಗ ಟ್ರೀ ಹೌಸಿಗೆ ಹೋಗ್ಬಿಡೋಣ. ಆಲ್ರೆಡಿ ನೋಡಿ, ನಾನು ಟ್ರೀ ಹೌಸ್ ನಾನು ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಈ ಮರದಲ್ಲಿ ಕಳಿಯೋದಕ್ಕೋಸ್ಕರ ನಾನು ಆಲ್ರೆಡಿ ಟ್ರೀ ಹೌಸ್ ತರ ಮಾಡ್ಕೊಂಡಿದ್ದೀನಿ. ಬರೀ ಬೇಸ್ಮೆಂಟ್ ಅಷ್ಟೇ ಇಟ್ಟಿರೋದು, ಸೈಡ್ ಯಾವ್ದು ವಾಲ್ ಗಿಲ್ ಆತರ ಏನು ಕಟ್ಕೊಂಡಿಲ್ಲ. ಸೊ ಈ ಒಂದು ಜಾಗದಲ್ಲಿ ನಾವು 24 ಗಂಟೆ ಕಳಿಬೇಕು. ಬನ್ನಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬೇಗ ಮರದ ಮೇಲೆ ಹೋಗ್ಬಿಡೋಣ. ಓಕೆ, ಮರ ಹತ್ತದೇ ಕಷ್ಟ ಗೈಸ್. ಈ ತರ ಒಂದ್ ಕಡೆ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದ್ ಕಡೆ ಒಂದ್ ಕೈಯಲ್ಲಿ ಹತ್ತದನ್ನೋದು ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ. ಬಟ್ ಎಫರ್ಟ್ ಹಾಕ್ಬಿಟ್ಟು ಹತ್ಲೇಬೇಕಲ್ವಾ, ಏನು ಮಾಡಂಗಿಲ್ಲ. ಟ್ರೀ ಹತ್ತಿ ಎಷ್ಟು ವರ್ಷ ಆಗಿದ್ದು ಗೊತ್ತಾ? ಈಗ ಟ್ರೀ ಹೌಸ್ ಮಾಡೋ ಟೈಮಲ್ಲಿ ನಾನು ಹತ್ತುತ್ತಾ ಇರೋದು 10 ವರ್ಷ ಆಗಿತ್ತು ಅನ್ಸುತ್ತೆ ಹತ್ತಿ. ಬನ್ನಿ ಟ್ರೀ ಹೌಸ್ ಮೇಲೆ ಹತ್ತಿ ಹೋಗೋಣ. ಪ್ರೇಮ್ ಹೆಂಗೆ ಹೋಗ್ತೈತೋ ಗೊತ್ತಿಲ್ಲ ಇವತ್ತು. ಫೈನಲಿ ನಾನು ಟ್ರೀ ಮೇಲೆ ಬಂದಿದ್ದೀನಿ. ಇಲ್ಲಿ ನೋಡಿ, ಇದೇ ನನ್ನ ಟ್ರೀ. ಈ ಟ್ರೀಯಲ್ಲೇ ಗೈಸ್ ನಾನು ಇವತ್ತು ರಾತ್ರಿ ಪೂರ್ತಿ ಕಳಿತಿದ್ದೀನಿ. ಬನ್ನಿ ಒಂಚೂರು ಮುಂದೆ ಹೋಗಿ ನೋಡಿ. ನಾನು ಆಲ್ರೆಡಿ ಇದನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದೆ ಮುಂಚೆನೆ ಬಂದು. ಟ್ರೀ ಹೌಸ್ ಹೆಂಗ್ ಮಾಡೋದು, ಟ್ರೀ ಹೌಸ್ ಮಾಡೋದಕ್ಕೋಸ್ಕರ ಟ್ರೀನ ಸೆಟ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಈ ಜಾಗದಲ್ಲಿ ನಾನು ಟ್ರೀನ ನೀಟಾಗಿ ಸೆಟ್ ಮಾಡ್ಕೊಂಡು ಈ ಟ್ರೀ ಮೇಲೆ ಮನೆ ತರ ಬೇಸ್ಮೆಂಟ್ ಕಟ್ಟಿದ್ದೀನಿ. ಓಕೆ, ಈ ಮರದ ಮೇಲೆ ಇಡೀ ದಿನ ಕಲಿಬೇಕು. ಎಲ್ಲೆಲ್ಲೋ ಕಳೆದಿದ್ದೀನಿ. 24 ಗಂಟೆ ಮರದ ಮೇಲೆ ಕಳಿಯೋದು ಕಷ್ಟನಾ? ಬನ್ನಿ ಇವತ್ತು 24 ಗಂಟೆ ಮರದಲ್ಲೇ ಕೂರೋಣ. ಟ್ರೀ ಮೇಲೆ ಕಳಿಯೋದು 24 ಗಂಟೆ ಸ್ವಲ್ಪ ಕಷ್ಟ ಇದೆ. ಏನಕ್ಕಂತಂದ್ರೆ ಆಲ್ರೆಡಿ ನಾನು ಕಟ್ಟಿರೋ ಇದೆಯಲ್ಲ, ಈ ಜಾಗ ಪೂರ್ತಿ ಅಡಿಲಿ ಒತ್ತುತ್ತೈತೆ ಗೈ. ಸ್ವಲ್ಪ ಒತ್ತುತ್ತೈತೆ, ತೀರಾ ಅಷ್ಟೇನು ಒತ್ತುತ್ತಾ ಇಲ್ಲ. ಇದೊಂದು ಹಾಕಿದ್ದೀನಲ್ಲ ಅಡಿಗಡೆ, ಹಂಗಾಗಿ ಆರಾಮ ಅನಿಸ್ತದೆ ಕೂರಕ್ಕೆ. ಇವತ್ತು ಇಡೀ ದಿನ ಇದೇ ನನ್ನ ಮನೆ, ಇದೇ ನನ್ನ ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಇಟ್ಕೊಂಡು ಆರಾಮಾಗಿ ಹಿಂಗೆ ಕೂತ್ಕೊಂಡು ಟ್ರೀ ಮೇಲೆ ನೋಡೋ ವ್ಯೂಸ್ ಎಲ್ಲ. ವ್ಯೂ ಇಲ್ಲಿಂದ ನೀಟಾಗಿ ಕಾಣ್ತಾ ಇದೆ ನನಗೆ. ನಿಮ್ಗೂ ತೋರಿಸ್ತೀನಿ ನೋಡಿ. ಇಲ್ಲಿಂದ ಆ ಜಾಗದಲ್ಲಿ ಚಿಕ್ಕಮಂಗ್ಳೂರು ಸಿಟಿ. ನೈಟ್ ಆದ್ರೆ ಈ ಮರ ಅಡ್ಡ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ, ಈ ಗಿಡಗಳಿಂದ ಯಾವ್ದು ಕಾಣಲ್ಲ, ಎಲೆಗಳಿಂದ. ಸೊ ಈಗ ಈ ಟ್ರೀ ಹೌಸ್ ಅಲ್ಲಿ ಯಾಕೆ ಬರೀ ಟ್ರೀ ಹೌಸ್ ಅಂತ ಬರ್ತಿದೆ? ಟ್ರೀ ಅಲ್ಲಿ ಕಳಿಬೇಕಲ್ಲ. ನಾನು ಈ ಜಾಗದಿಂದ ಒಂಚೂರು ಆ ಕಡೆ ಹೋದ್ರೆ ಬಿಸಿಲು, ಅದೇ ಈ ಜಾಗದಲ್ಲಿ ನಾನು ಇದ್ರೆ ನನಗೆ ಕಂಪ್ಲೀಟ್ಲಿ ನೆರಳು ಗೈಸ್. ಹೊಸ ಆಟೋ ಹೆಂಗ್ ಕಾಣಿಸ್ತಿದೆ, ಚೆನ್ನಾಗಿದೆಯಲ್ಲ. ಬಿಸಿಲಿಗೆ ಬೀಳ್ಬಾರ್ದು ಅಂತ ಹೇಳಿ ನಾನು ತಗೊಂಡಿದ್ದೀನಿ. ಬೇರೆ ಕಡೆ ಎಲ್ಲ ವಿಡಿಯೋ ಮಾಡಕ್ ಹೋಗ್ತೀನಲ್ಲ, ಅವಾಗ ಬಿಸಿಲು ಬೀಳ್ಬಾರ್ದು ಅಂತ ಹೇಳಿ ಈ ಆಟ್ನ ತಗೊಂಡಿದ್ದೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಈ ಮರದ ಮೇಲೆ ಏನ್ ಮಾಡೋದು ಇಡೀ ದಿನ? ನನಗೆ ಇದೇ ಶಾಕ್ ಆಗ್ತಿರೋದು, ತಲೆ ಕೆಟ್ಟೋಗ್ತಿದೆ ನನಗೆ. ಅಲ್ಲಿ ಮನೆ ಹತ್ರ ಇದ್ರೆ ಗಾಡಿ ತಗೊಂಡು ಹೋಗೋದು, ಏನಾರ ಮಾಡ್ತಿದ್ದೆ ಆ ಕಡೆ ಈ ಕಡೆ ಜಾಗ. ಇದು ಇವತ್ತು ಬಂದಿ ಆಗ್ಬಿಟ್ಟಿದೀನಿ ಮರಕ್ಕೆ 24 ಗಂಟೆ. ನಾನಿರೋ ಮರನ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಂತ. ಇಲ್ಲಿ ನೋಡಿ, ಆ ಜಾಗದಿಂದ ಹಿಡ್ದು ಅಲ್ಲಿಂದ ಇಲ್ಲಿಂದ ಇಲ್ಲಿ ಬಂದು ಆ ಡೌನು, ಮತ್ತೆ ಇದು ಇಲ್ಲಿಂದ ಆ ಮೇಲ್ ತನಕ ಇದೆ ಗೈಸ್. ಅಲ್ಲಿಂದ ಬಿಟ್ರೆ ಮತ್ತೆ ಈ ಕಡೆ ಸೈಡ್ ಇದೆ. ಇದೆಷ್ಟು ನಾನಿರೋ ಅಂತ ಮರ. ಮತ್ತೆ ಇನ್ನೊಂದೇನು ಗೊತ್ತಾ ನಿಮ್ಗೆ? ಬನ್ನಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಬೇಕಾದ್ರೆ ನಾನು ಇಲ್ಲಿಂದ ಈ ಮರ ಇದೆಯಲ್ಲ, ಈ ಜಾಗದಿಂದ ಆರಾಮಾಗಿ ಒಂದೇ ಕಡೆ ಇರೋಕೆ ಕಷ್ಟ ಆಗುತ್ತೆ ಅಂತಂದ್ರೆ ಈ ಕಡೆಯಿಂದ ನೋಡಿ, ಈ ಕಡೆ ಜಾಗಕ್ಕೂ ಹಿಂಗೆ ಹೋಗ್ಬೋದು. ನಾನು ಹಿಂಗೆ ಹೋಗಿ ಈ ಸ್ಪಾಟಿಂದ ಇಲ್ಲಿ ನೋಡಿ, ಈ ಜಾಗಕ್ಕೆ ಈ ತರ ಬಂದು ಇಲ್ಲಿ ಆರಾಮಾಗಿ ಕೂರ್ಬೋದು. ಇಲ್ಲೂ ಆರಾಮಾಗಿ ಸ್ಪೇಸ್ ಇದೆ ಕೂರಕ್ಕೆ. ವಾ, ಭಯನಾಗೋಯ್ತು ಯಪ್ಪ, ಗಾಳಿ ಬರ್ತಾಯಿದೆ ತಡ್ರಿ. ಅಭ್ಯಾಸ ಇಲ್ಲ ಅಂದ್ರೆ ಹಿಂಗೆ ಆಗೋದು. ಮತ್ತೆ ಗುಮ್ಮ ಅನ್ಬಿಡ್ತು ಒಂದೇ ಸರಿ. ಹೆಂಗ್ ಗುರು, ಇಷ್ಟಕ್ಕೊಂದು ಜೋರಾಗಿ ಗಾಳಿ ಬರ್ತಾಯಿದೆ. ಏ ಗಾಳಿ ನಿಲ್ಲಪ್ಪ, ಯಾಕೆ? ನನ್ ಮೇಲ್ ಬಂದಾಗ್ಲೇ ನಿನಗೆ ಈ ತರ ಬೇಕಾ? ಈ ಕಡೆ ಬಂದಾಗ್ಲೇ, ಅಲ್ಲಿ ಕೂತಿದ್ದಾಗ ಒಂಚೂರು ಬಂದಿಲ್ಲ ಗೈಸ್. ಇಲ್ಲಿ ಬಂದಾಗ ನೋಡಿ, ಈ ತುದಿಗ್ ಬಂದಾಗ ಭಯ ಪಡಿಸ್ತಾ ಇದೆ. ಕ್ಯಾನ್ಸಲ್ ಈ ಜಾಗ. ಕಷ್ಟ ಹೇಳಿ, ಇಲ್ಲಿಂದ ಹಂಗ ಹೋಗೋದು, ಹಿಂಗ್ ಬರೋದು. ವಾ, ಬನ್ನಿ. ಗಾಳಿ ಬಂದಾಗೆಲ್ಲ ಟ್ರೀ ಹಿಂಗ್ ಶೇಕ್ ಆಗ್ತದೆ, ವೇವ್ಸ್ ತರ. ಮಜಾ ಅನಿಸ್ತಾ ಇದೆಯಾ? ಸಿಕ್ಕಾಪಟ್ಟೆ ಮಜಾ ಅನಿಸ್ತಿದೆ ಗುರು. ಓಕೆ ಗೈಸ್, ಲೇಟ್ ಆಗ್ತಿದೆ ತುಂಬಾ. 10 ಗಂಟೆ ಆಗ್ತಾ ಬರ್ತಿದೆ. ನಾವು ಈಗ ಇಲ್ಲಿ ನೋಡಿ, ಹುಳ ಎಲ್ಲ ಬರ್ತಿದೆ ನನಗೆ ಮೈ ಮೇಲೆ. ಇಲ್ಲಿ ಕೈ ಮೇಲೆ ಕೂತಿತ್ತು ಹುಳ, ಈಗ ಹಾರೋಗ್ಬಿಡ್ತು. ಟೈಮ್ ಆಗ್ತಿದೆ, ಈಗ 10 ಗಂಟೆ ಆಗ್ತಾ ಬರ್ತಿದೆ. ಈಗ ನನ್ಗಿರೋದು ಒಂದೇ ಕೆಲಸ, ಅದು ಅಡುಗೆ ಮಾಡ್ಕೋಬೇಕು. ಅಡುಗೆಗೆ ನಾನು ಏನು ತಂದಿದ್ದೀನಿ ಅಂದರೆ ಮ್ಯಾಗಿ. ಈ ಮ್ಯಾಗಿ ಇದೆಯಲ್ಲ, ಇದನ್ನೇ ನಾನು ಇವತ್ತು ತಿನ್ಬೇಕು. 2 ತಂದಿದ್ದೀನಿ, 2 ಕ್ವಾಂಟಿಟೀಸ್ ನನಗೆ ಕರೆಕ್ಟ್ ಆಗುತ್ತೆ. ಸೊ ಈ ಮ್ಯಾಗಿನ ಈಗ ಕುಕ್ ಮಾಡೋಣ ಬನ್ನಿ. ಅದ್ರ ಜೊತೆಗೆ ಸ್ವಲ್ಪ 1-2 ಈರುಳ್ಳಿ, ಖಾರ ಪುಡಿ ಅಂತಿದ್ದೀನಿ, ಅರಿಶಿನ ಪುಡಿ, ಉಪ್ಪು, ಇಷ್ಟೇ ತಂದಿರೋದು. ಇದರಲ್ಲೇ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ. ಫಸ್ಟ್ ಗೈಸ್ ಈ ಈರುಳ್ಳಿನ ನಾವು ನೀಟಾಗಿ ಕುಯ್ಕೊಬಿಡೋಣ, ಸಣ್ಣದಾಗಿ ಕುಯ್ಕೊಬಿಟ್ಟು. ಯಾಕಂದ್ರೆ ಈರುಳ್ಳಿ ಇದನ್ನೇ ಅದಕ್ಕೆ ಟೇಸ್ಟ್ ಮ್ಯಾಗಿಗೆ. ವಿತೌಟ್ ಆನಿಯನ್ ಚೆನ್ನಾಗಿ ಅನ್ಸಲ್ಲ ತಿನ್ನಕ್ಕೆ. ನಮ್ಮ ಫಸ್ಟ್ ಟೈಮ್ ಕ್ಯಾಂಪ್ ಗೈಸ್ ಇದ್ರ ಮೇಲೆ ಇವತ್ತು ನಾವು ಮಾಡ್ತಿರೋದು. ನಾನು ಕಟ್ಟಿರೋ ಟ್ರೀ ಹೌಸ್ ಅಲ್ಲಿ. ಜೊತೆಗೆ ಯಾರು ಇನ್ನೊಬ್ಬ ಪಾರ್ಟ್ನರ್ ಇದ್ರೆ ಚೆನ್ನಾಗಿರೋದು, ಬಟ್ ಸ್ಟಿಲ್ ಯಾರು ಇಲ್ಲಲ್ಲ, ಹಂಗಾಗಿ ಬೇರೆ ಆಪ್ಷನ್ ಇಲ್ಲ. ಸೊ ಸಮ್ ಟೈಮ್ಸ್ ವಿ ಹ್ಯಾವ್ ಟು ಸರ್ವೈವ್ ಅಲೋನ್ ಅಲ್ವಾ. ನನಗೆ ಈ ಟ್ರೀ ಹೌಸ್ ಇಂದ ಸ್ಪೇಸ್ ತುಂಬಾ ಚಿಕ್ಕದು ಅನಿಸ್ತಿದೆ ಗೈಸ್. ಹಂಗಾಗಿ ಆನಿಯನ್ ಮತ್ತೆ ಅಡಿಗೆ ಎಲ್ಲ ಮಾಡ್ಕೊಳಕ್ ಸ್ವಲ್ಪ ತುಂಬಾ ಕಷ್ಟ ಅನಿಸ್ತಿದೆ. ಬಟ್ ಸ್ಟಿಲ್ ಇದ್ರಲ್ಲೇ ನಾವು ಮ್ಯಾನೇಜ್ ಮಾಡ್ಬೇಕು. ಯಾಕಂದ್ರೆ 1 ಪರ್ಸನಿಗೆ ಅಂತ ನಾನು ಮಾಡಿದ್ದಲ್ವ ಈ ಜಾಗನ ಬಿಲ್ಡ್ ಮಾಡಿದ್ದು. ಹಂಗಾಗಿ ಮರನು ಕರೆಕ್ಟಾಗಿ ಸಿಕ್ಕಿಲ್ಲ ನಾನು ಟ್ರೀ ಹೌಸ್ ಮಾಡಕ್ಕೆ.
ಫೈನಲಿ ಗೈಸ್ ನಾನು ಆನಿಯನ್ನೆಲ್ಲ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈಗೇನಿದ್ರು ಈ ಗ್ಯಾಸ್ ಸ್ಟವ್ ಇದೆಯಲ್ಲ, ಈ ಗ್ಯಾಸ್ನ ನಾನು ಇಲ್ಲಿ ಇಟ್ಟು ಇದ್ರ ಮೇಲೆ ಪಾತ್ರೆ ಇಟ್ಟು ನಾವೀಗ ಅಡುಗೆ ಮಾಡ್ಬೇಕೀಗ. ಗೈಸ್ ಪಾತ್ರೆ ಬಿಸಿ ಆಗಿದೆ. ಈ ಪಾತ್ರೆಗೆ ಈ ನೀರನ್ನ ತೆಗ್ದು ಹಾಕೋಣ. ಕೊತ್ತ ಫುಲ್ಲು ಹೆವಿ ಬಿಸಿಯಾಗಿ ಹೋಗ್ಬಿಟ್ಟಿತ್ತು ನೀರು. ಇಷ್ಟು ಸಾಕು ನೀರು. ಬೇಕಾದರೆ ನೀರನ್ನ ಹಾಕೊಳ್ಳೋಣ. ಇದೊಂಚೂರು ನೀರು ಬಿಸಿ ಆಗಬೇಕು. ಬಿಸಿ ಆದಮೇಲೆ ಒಂಚೂರು ಕುದಿಯೋ ಥರ ಆಗುತ್ತಲ್ಲ, ಆವಾಗ ಮ್ಯಾಗಿನ ಹಾಕೊಳ್ಳೋಣ. ನನ್ನ ಸುತ್ತಮುತ್ತ ಎಲ್ಲ ಓಪನ್ ಸ್ಪೇಸ್ ಅಲ್ವಾ, ಈ ಬಿಸಿ ಬಿಸಿ ಮ್ಯಾಗಿ ತಿಂತಿದ್ರೆ ಬಾಡಿಲಿರೋ ಚಳಿ ಎಲ್ಲ ಹೋಗ್ಬಿಟ್ಟು ಬಾಡಿ ತಂಪಾಗುತ್ತೆ. ಸೊ ಹಂಗಾಗಿ ಬಿಸಿ ಬಿಸಿ ಮ್ಯಾಗಿ ತಿನ್ಬೇಕು. ಈಗ ಈ ಜಾಗಕ್ಕೆ ಬಂದು ನಾನು ತಗೊಬಂದು ತಿಂದಿದ್ದಾರೆ ಗೈಸ್. ನಾನು ನಿಜವಾಗ್ಲೂ ಕಷ್ಟ ಆಗೋಕಿರೋದು, ಯಾಕಂದ್ರೆ ಸ್ಪೇಸ್ ಇರೋದೇ ಕಡಿಮೆ. ಈ ಕಡಿಮೆ ಸ್ಪೇಸ್ ಅಲ್ಲಿ ಎಲ್ಲಿ ಮಾಡೋಕ್ಕಾಗುತ್ತೆ. ನಾನು ಅಲ್ಲಿ ಕುತ್ಕೊಂಡು ಮಾಡ್ಬೇಕು. ಮತ್ತೆ ಮಿಸ್ ಆಗಿ ಏನೋ ಬೀಳ್ತೀನಿ ಅಂತಂದ್ರೆ ಕಷ್ಟ ಆಗೋಗ್ಬಿಡುತ್ತೆ. ಇಲ್ಲಿ ನೋಡಿ, ಈ ಪ್ಲೇಸ್ ಇದೆಲ್ಲ, ಈ ಜಾಗದಲ್ಲಿ ಕುತ್ಕೊಂಡು ಮಾಡ್ಬೇಕಾಗಿ ಬರೋದು. ಸೊ ಹಂಗಾಗಿ ಸರಿ ಹೋಗಲ್ಲ. ಸೊ ಮ್ಯಾಗಿನೇ ಬೆಸ್ಟ್ ನನಗಂತಲ್ಲ, ಯಾರ್ಯಾರು ಹೊರಗಡೆ ಹೋಗಿ ಕುಕ್ ಮಾಡ್ತಾರೆ ಅನ್ಕೊಳ್ಳಿ, ಟ್ರಾವೆಲರ್ಸ್ಗಳಿಗೆ ಮ್ಯಾಗಿನೇ ಬೆಸ್ಟ್ ಗೈಸ್, ಸೀರಿಯಸ್ಲಿ. ಅದು ಅದರಿಂದ ಏನು ಬೆನಿಫಿಟ್, ಹೆಲ್ತಿಗೆ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಬಟ್ ಅಪರೂಪಕ್ಕೆ ತಿನ್ನೋಕ್ಕೆ ಪರವಾಗಿಲ್ಲ, ಚೆನ್ನಾಗಿ ಅನಿಸುತ್ತೆ, ತಿನ್ಬೋದು. ಲೈಟಾಗಿ ನಮ್ಮ ನೀರು ಬಿಸಿ ಆಗ್ತಾ ಇದೆ. ಬಿಸಿ ಇನ್ನೊಂಚೂರು ಆಗಲಿ, ಅದಾದಮೇಲೆ ನಾನು ಮ್ಯಾಗಿ ತೆಗೆದಾಕ್ತೀನಿ. ನೀರು ಫುಲ್ಲು ಕುದೀತಿದೆ ಗೈಸ್. ಈ ನೀರಿಗೆ ಈಗ ಮ್ಯಾಗಿನ ತೆಗೆದಾಕೋಣ ಬನ್ನಿ. 2 ಮ್ಯಾಗಿ ಪ್ಯಾಕೆಟ್ ಇದೆ, 2 ಮ್ಯಾಗಿ ಪ್ಯಾಕೆಟನ್ನು ಹಾಕೋಣ. ನಾವು ಒಬ್ಬನೇ ಇಲ್ಲಿ ಬಂದು ಕುಕ್ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾರೋ ಒಬ್ರು ಕ್ಯಾಮ್ರಾ ಹ್ಯಾಂಡಲ್ ಮಾಡಬೇಕು ಅನ್ಸುತ್ತೆ ಅವಾಗ. ಅದೇ ಮೇನ್ ಹಿಂಸೆ, ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು. ಇದಕ್ಕೆ ಈಗ ಈ ಮಸಾಲಾನ ಸೇರ್ಸೋಣ. ಆಕ್ಚುಲಿ ಒಂದು ಪ್ರಾಬ್ಲಮ್ ಆಯ್ತು. ಏನಂತಂದ್ರೆ ಅವಾಗಲೇ ನಾನು ಮ್ಯಾಗಿ ಮಾಡೋಣ ಅಂತ ಇದನ್ನೆಲ್ಲ ತೆಗೆದು ಐಟಮ್ನ ಇಟ್ಕೊಳಕ್ ಹೋಗ್ತಿದ್ದೀನಿ. ಅಷ್ಟೊತ್ತಿಗೆ ಏನ್ ಗೊತ್ತಾ, ನಾನು ಹೆಚ್ಕೊಂಡಿದ್ನಲ್ಲ ಈರುಳ್ಳಿ ಎಲ್ಲ ನೆಲಕ್ಕೆ ಬಿದ್ದೋಗ್ಬಿಡ್ತು. ಹಂಗಾಗಿ ಹಿಂಗೆ ಮಾಡಾಕ್ತಿದ್ದೀನಿ ಇದನ್ನ. ಪ್ಲೈನ್ ಮಸಾಲಾ ಮ್ಯಾಗಿ. ಆನಿಯನ್ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು, ಬಟ್ ಆನಿಯನ್ ಬಿದ್ದೋಗ್ಬಿಡ್ತಲ್ಲ, ಹಂಗಾಗಿ ಬಟ್ ಚೆನ್ನಾಗೇ ಅನ್ಸುತ್ತೆ. ಮ್ಯಾಗಿ ಹಂಗೆ ತಿಂದ್ರು ಚೆನ್ನಾಗಿರುತ್ತೆ, ಪ್ಲೇನ್ ಆಗಿ ತಿಂದ್ರು. ಮಸಾಲ ಹಾಕಿ ಇನ್ನ ಐಟಮ್ಗಳು ಹಾಕಿ ತಿಂದ್ರೆ ಇನ್ನೂ ಮಜಾ ಇರುತ್ತೆ. ಈಗ ಇದೊಂದು ಸ್ವಲ್ಪ ಹೊತ್ತು, ಒಂದು 2 ಮಿನಿಟ್ಸ್ ಅಂತ ಹೇಳ್ತಾರೆ, ಬಟ್ ಇದು ಯಾವುದೇ ರೀತಿ 2 ಮಿನಿಟ್ಸ್ ಈಗ ಆಗಲ್ಲ. ಇದು ಒಂದು 5 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ. ಅಲ್ಲಿ ತನಕ ಬಾಯ್ಲ್ ಆಗ್ತಿರ್ಲಿ, ಬೇಯ್ತಾ ಇರಲಿ. ಫೈನಲ್ ಟಚ್ ಅಪ್ಪಿಗೋಸ್ಕರ ನಾನು ಈ ಕೊತ್ತಂಬರಿ ಸೊಪ್ಪು ತಂದಿದ್ದೀನಿ ನೋಡಿ. ಇದೊಂದು ಚೂರು ಇನ್ನೂ ಬೇಯಬೇಕು, ಸ್ವಲ್ಪ ಬೆಂದಿದೆ, ಇನ್ನೂ ಒಂದು ಚೂರು ಬೆಳಬೇಕು. ಇನ್ನೊಂದು 2-3 ನಿಮಿಷ ಬೆಂದ್ರೆ ನಮ್ಮ ಮ್ಯಾಗಿ ಕಂಪ್ಲೀಟ್ ರೆಡಿ ಆಗೋಗ್ಬಿಡುತ್ತೆ. ವಾ ಮ್ಯಾಗಿ. ಓಕೆ, ಕೊತ್ತಂಬರಿ ಸೊಪ್ಪನ್ನ ಬೆಳಗಿಂದ ಇಟ್ಟಿದ್ದು ಫುಲ್ಲು. ಗಾಳಿ ಏನು ಗಾಳಿ ಹಿಂಗೆ ಬರ್ತೈತೆ. ಇಂದ ಕೊತ್ತಂಬರಿ ಸೊಪ್ಪು ಇಟ್ಟು ಬಾಡೋಗ್ಬಿಟ್ಟಿತ್ತು. ಫೈನಲಿ ನಮ್ಮ ಮ್ಯಾಗಿ ರೆಡಿ ಆಗಿದೆ. ನಾವು ಕೊತ್ತಂಬರಿ ಸೊಪ್ಪನ್ನ ಮಸ್ಕ ಮಾಡ್ಬಿಟ್ಟು ಹಿಂಗೆ ಹಾಕ್ಬಿಡೋಣ. ಫೈನಲಿ ನಮ್ಮ ಮ್ಯಾಗಿ ನೋಡಿ ಗೈಸ್, ಈ ತರ ರೆಡಿ ಆಗಿದ್ದೀನ. ನೀಟಾಗಿ ಹಿಂಗೆ ಕಲ್ಸ್ಕೊಬಿಡೋಣ. ನೋಡ ಎಷ್ಟು ಚಂದ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಮ್ಯಾಗಿ. ಕಲರ್ ಫುಲ್ ಅರಶಿನ ಪುಟೆ ಹಾಕ್ಬಿಟ್ಟಿದೀನಿ, ಅದಕ್ಕೆ ಹೆವಿ ಕಲರ್ ಕಾಣ್ತಾ ಇದೆ. ಫುಲ್ ಅರಶಿನ. ಓಕೆ, ನಮ್ಮ ಮ್ಯಾಗಿ ಫುಲ್ ರೆಡಿ ಆಗಿದೆ. ಬನ್ನಿ ಮ್ಯಾಗಿನ ತಿಂದು ಟೇಸ್ಟ್ ಹೇಳ್ತೀನಿ ನಿಮ್ಗೆ ಹೆಂಗಾಗಿದೆ ಅಂತ. ಫುಲ್ ವಾಟರ್ ಇತ್ತಲ್ಲ, ವಾಟರ್ ಪೂರ್ತಿ ಡ್ರೈ ಆಗಿ ಹೋಗ್ಬಿಟ್ಟಿದೆ ಈಗ ಕಂಪ್ಲೀಟ್ಲಿ. ಇದೊಂದನ್ನೇ ತಿನ್ನಕ್ಕಾಗಲ್ಲ, ಹಂಗಾಗಿ ಅದ್ರ ಜೊತೆಗೆ ಹುಳಿ ಚಕ್ಲಿ ತಂದಿದ್ದೀನಿ. ಇದನ್ನ ಇದಕ್ಕೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ. ಬನ್ನಿ ಈಗ ನಮ್ಮ ಮ್ಯಾಗಿನ ಟೇಸ್ಟ್ ಮಾಡೋಣ. ಬಿಸಿ ಇಲ್ಲ ಗುರು, ಗಾಳಿಗೆ ಆಲ್ರೆಡಿ ತಣ್ಣಗಾಗೋಗ್ಬಿಟ್ಟಿದೆ. ಬಾಟನ್ ಮೇಲೆ ಕೈಯಲ್ಲಿ ಇಟ್ಕೊಂಡಾಗಲೇ ತಿಳ್ಕೊಬೇಕಾಯ್ತು. ಬಿಸಿ ಚೆನ್ನಾಗಿದೆ ಗೊತ್ತಾ. ಸೆಕೆಂಡ್ ಟೈಮ್ ಉಪ್ಪು ಹಾಕ್ಬಿಡ್ನಲ್ಲ, ಸ್ವಲ್ಪ ಜಾಸ್ತಿ ಆಗ್ದಂಗೆ ಅನಿಸ್ತದೆ. ತಿನ್ನೋ ಥರ ಇದೆ, ಲೈಟಾಗಿ ಉಪ್ಪು ಜಾಸ್ತಿ ಆಗಿದೆ. ಓಕೆ, ಹ್ಯಾಂಡ್ರಲ್ ಮ್ಯಾನೇಜ್ ಮಾಡ್ಬೋದು. ಲಾಸ್ಟ್ ಟೈಮು ನನ್ನ ಫ್ರೆಂಡಿಂದು ರೈತ ಇದ್ನಲ್ಲ, ಒಂದು ಟ್ರೀ ಹೌಸ್ ಮಾಡ್ಕೊಟ್ಟಿದ್ನಲ್ಲ, ಪಕ್ಕದಲ್ಲಿದೆ. ನಾನು ಫಸ್ಟ್ ಟೈಮು ಟ್ರೀ ಹೌಸ್ ಮೇಲೆ ತಿಂದಿದ್ದು ಇದೆ ಮ್ಯಾಗಿ. ಈಗಲೂ ಅಷ್ಟೇ ಮ್ಯಾಗಿನೇ ಮಾಡ್ಕೊಂಡು ತಿಂತೀನಿ. ಇದು ನಾನು 2ನೇ ಟೈಮ್ ಮ್ಯಾಗಿ ಮಾಡ್ಕೊಂಡು ತಿಂತಾ ಇರೋದು. ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಮಸ್ತಾಗಿರುತ್ತೆ ಗೈಸ್. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಸ್ತಾಗಿರುತ್ತೆ. ಯಾರು ಟ್ರೈ ಮಾಡಿಲ್ಲ ಅಂದರೆ, ಒಬ್ಬರು ಹಳ್ಳಿ ಸೈಡ್ ಇರೋರಿಗೆ ಗೊತ್ತಾಗುತ್ತೆ. ಟ್ರೀ ಹೌಸ್ಗಳಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿಂದಿರ್ತಾರೆ, ಬಟ್ ಸಕ್ಕದಾಗ ಅನಿಸುತ್ತೆ ಮಾತ್ರ. ಆ ಕಡೆಯಿಂದ ತಣ್ಣನೆ ಗಾಳಿ, ಈ ಕಡೆ ದಿಕ್ಕಿಂದ ತಣ್ಣನೆ ಗಾಳಿ. ಇದು ನನಗೀಗ ಓಪನ್ ಸ್ಪೇಸು, ವಾ ನೆಕ್ಸ್ಟ್ ಲೆವೆಲ್. ನನ್ನ ಜೊತೆ ಇನ್ನೊಬ್ಬ ಯಾರು ಫ್ರೆಂಡ್ ಇದ್ದೀರಾ ಚೆನ್ನಾಗಿರೋದು, ಬಟ್ ಸ್ಟಿಲ್ ಈಗಲೂ ಅಷ್ಟೇ ಪೀಸ್ ಚೆನ್ನಾಗಿ ಅನ್ನಿಸ್ತಿದೆ ತಿನ್ನೋಕ್ಕೆ. ಫೈನಲಿ ಮ್ಯಾಗಿನೆಲ್ಲ ತಿಂದು ಖಾಲಿ ಮಾಡಾಗಿದೆ. ಇದು ಮತ್ತು ಈ ಪಾತ್ರೆನೆಲ್ಲ ಗೈಸ್ ಹಿಂಗೆ ಉಳಿದಿದೆ. ಏನಂತಂದರೆ ಈ ಪಾತ್ರೆನ ಈಗ ತೊಳೆಯೋಕ್ಕಾಗಲ್ಲ ಈ ಜಾಗದಲ್ಲಿ. ಸೊ ಬೆಳಗ್ಗೆ ಚಾಲೆಂಜ್ ಕಂಪ್ಲೀಟ್ ಆಗಿದ ತಕ್ಷಣ ನಾನು ಈ ಚಾಲೆಂಜ್ನ ಎಂಡ್ ಮಾಡ್ತೀನಲ್ಲ, ಆ ಟೈಮಲ್ಲಿ ಅದು ಹುಳಿಯಾಗಿದೆ, ಇದು ಹುಳಿಯಾದಂಗೆ ಆಗ್ಬಿಟ್ಟು ಬಾಯಿ ದೌಡೆ ಅಲ್ಲೆಲ್ಲ ಒಂಚೂರು ಜುಳು ಅನಿಸ್ತದೆ. ಇದನ್ನ ಬೆಳಗ್ಗೆ ತೊಳ್ಕೊಬಿಡೋಣ ಒಟ್ಟಿಗೆ. ಇಲ್ಲಿಂದ ತೊಳ್ಕೊಳಕ್ಕೆ ಹಿಂಸೆ ಆಗುತ್ತೆ. ನೀರೇನಾರು ಈ ಜಾಗಕ್ಕೆ ಬಿದ್ದುಬಿಟ್ರೆ ಒಂದು ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ. ಇದನ್ನು ನೀಟಾಗಿ ಮಲ್ಕೊಳಕ್ಕಾಗಲ್ಲ ಈ ಜಾಗದಲ್ಲಿ. ಗಲೀಜು ಒದ್ದೆ ಥರ ಅನಿಸ್ಬಿಡುತ್ತೆ. ಸೊ ಇದನ್ನು ನಾವು ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ತೀನಿ. ಭರ್ಜರಿಯಾಗಿ ಊಟ ಆಗ್ಬಿಡ್ತು. ಮ್ಯಾಗಿ ಒಂಥರ ಟೇಸ್ಟ್ ಕಣಪ್ಪ. ಅದು ಹಿಂಗೆ ಹೇಳೋಕ್ಕಲ್ಲ, ಅದ್ರ ಬಗ್ಗೆ ಒಳ್ಳೆ ಟೇಸ್ಟ್. ಮ್ಯಾಗಿ ಮಾತ್ರ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಮ್ಯಾಗಿನ, ಬಟ್ ಜಾಸ್ತಿ ತಿನ್ನಬಾರ್ದು ಮ್ಯಾಗಿನ. ಈಗ ಏನಂದರೆ ಗೈಸ್, ಈಗ ಆಲ್ಮೋಸ್ಟು 10:45 ಆಗ್ತಾ ಬರ್ತಾಯಿದೆ ಟೈಮು. 2 ತಿಂದಿದ್ದು ಮ್ಯಾಗಿ, ಬಟ್ ಸ್ಟಿಲ್ ತೇಗ್ ನೋಡಿ ಹೆಂಗೆ ಬರ್ತಾಯಿದೆ. ಇಲ್ಲಿ ನಾನು ಸುತ್ತ ನೋಡಿ ನಿಮ್ಗೆ ಒಂದ್ಸರಿ ತೋರಿಸ್ಬಿಡ್ತೀನಿ. ಸುತ್ತ ಕತ್ಲೆ ಎಲ್ಲ ಕಡೆನೂ ಕತ್ಲೆ. ಈಗ ನನಗೇನಿರೋದು ನನಗೊಂದೇ ಈಗ ಮತ್ತೆ
ಈಗಿರೋದು ನನಗೆ ಮಲ್ಕೋಬೇಕು ಅಷ್ಟೇ. ಇಷ್ಟು ಜಾಗದಲ್ಲಿ ನಾನೀಗ ಅಡ್ಜಸ್ಟ್ ಮಾಡ್ಕೊಂಡು ಮಲಗಬೇಕು. ಅಡ್ಜಸ್ಟ್ ಅಂತ ಏನಿಲ್ಲ, ನನಗೆ ಒಬ್ಬನಿಗೆ ಇದು ಜಾಗ ಆಗುತ್ತೆ, ಇನ್ನು ಇಷ್ಟಕ್ಕೊಂದು ಸ್ಪೇಸ್ ಸಿಗುತ್ತೆ ನನಗೆ ಮಲಗಬೇಕಾರೆ. ಸೊ ನನಗೆ ನಾನು ಬರ್ಬೇಕಾದ್ರೆ ಏನು ಮಾಡಿದ್ದೀನಿ ಅಂದರೆ ತಪ್ಪು, ನಾನು ಯಾವುದೇ ರೀತಿ ಬೆಡ್ಶೀಟು ದಿಂಬು ಏನು ತಂದೆ ಇಲ್ಲ ಗಾಯ್ಸ್, ನಾನು ಹಂಗೆ ಬಂದ್ಬಿಟ್ಟಿದ್ದೀನಿ. ಈಗ ಈ ಉಡ್ಡಿ ಇದೆಯಲ್ಲ, ಈ ಉಡ್ಡಿಯಿಂದಲೇ ನಾನು ಹಚ್ಕೊಂಡು ಮಲ್ಕೋಬೇಕು. ರಾತ್ರಿ ಹೆಂಗಾಗುತ್ತೋ ಗೊತ್ತಿಲ್ಲ, ಚಳಿ ಈಗ ಸದ್ಯದ ಮಟ್ಟಿಗೆ ಏನೂ ಇಲ್ಲ, ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಷ್ಟು ಬಿಟ್ರೆ ಚಳಿ ಅಂತ ಏನೂ ಇಲ್ಲ ನನಗೆ. ಇಲ್ಲಿ ಫಾಗು ಮಿಸ್ಟು ಆ ಥರ ಏನು ಇಲ್ಲ, ಇಲ್ಲಿ ಆರಾಮಾಗಿ ಮಲ್ಕೋಬೋದು ಅನಿಸ್ತದೆ. ಅದೇ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ಮೇಲೆ ಏನಾಗುತ್ತೋ ನನಗೂ ಅಷ್ಟು ಐಡಿಯಾ ಇಲ್ಲ, ಚಳಿ ಆಗುತ್ತೋ ಏನೋ ಅಷ್ಟು ಐಡಿಯಾ ಇಲ್ಲ. ಸೊ ನನಗೆ ಇಲ್ಲಿ ಯಾವುದೇ ರೀತಿ ಸೊಳ್ಳೆ ಬಂದು ಕಡಿದೆ ಹೋದರೆ ಸಾಕು, ಅದೇ ಮೇನ್ ಅಲ್ವಾ. ಸೊಳ್ಳೆ ಕಚ್ಚಿದ್ರೆ ನಿದ್ದೆ ಬರೋಲ್ಲ, ಸೊಳ್ಳೆ ಕಡಿದು ಚಳಿ ಹೆಂಗೋ ಇದನ್ನ ಹಾಕೊಂಡು ಮಲ್ಕೊಬಿಡ್ತೀನಿ. ಸೊಳ್ಳೆ ಕಚ್ಚಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡುತ್ತೆ, ನಿದ್ದೆ ಹಾಳು ಮಾಡಿಬಿಡುತ್ತೆ. ಮತ್ತು ಈ ಥರ ಗಾಳಿ ಗುರು, ಈ ಥರ ಗಾಳಿ ಬಂದಾಗಲೂ ಇವೆಲ್ಲ ಅಲ್ಲಾಡುತ್ತೆ. ನಾನು ಟ್ರೀ ಹೌಸ್ ಹಿಂಗೆ ಶೇಕ್ ಆಗ್ತಾ ಇರುತ್ತೆ. ಸೊ ಬನ್ನಿ ಒಂದ್ಸರಿ ಟ್ರೀ ಕೂತಿ ಮಂಡಿ ಎಲ್ಲ ಇಟ್ಕೊಬಿಟ್ಟಿದೆ, ಇಲ್ಲಿ ಲಿಮಿಟೆಡ್ ಸ್ಪೇಸ್ ಅಲ್ವ, ಹಂಗಾಗಿ ಹಿಂಗಿದೆ. ಒಂದ್ಸರಿ ಟ್ರೀ ಹೌಸ್ನ ನೋಡ್ಬಿಡಿ, ಇದು ನಂದು ಬ್ಯಾಗು, ಇದೆಲ್ಲ ಟ್ರೀ ಹೌಸಿಂದು ಬೇಸ್ಮೆಂಟು. ಟ್ರೀ ಹೌಸ್ ಅಲ್ಲ, ಟ್ರೀ 24 hours ಆನ್ ಎ ಟ್ರೀ ಚಾಲೆಂಜ್ ಅಲ್ವಾ ಇದು, ಟ್ರೀ ಹೌಸ್ ಅಂತಲೇ ಬರ್ತದೆ. ಅಷ್ಟೇ ನನಗೀಗ ಮಲ್ಕೊಳ್ಳೋದು, ಮಾಡೋಣ, ಬೆಳಗ್ಗೆ ಮತ್ತೆ ಸಿಗ್ತೀನಿ. ಆಲ್ಮೋಸ್ಟ್ ಟ್ರೀ ಹೌಸ್ನ ನಾನು ಎಷ್ಟು ಕಟ್ಟಿದ್ದೆ ಗೊತ್ತಾ, ಈ ಬೇಸ್ಮೆಂಟ್ ಫುಲ್ಲು ನೀಟಾಗಿ ಕಟ್ಕೊಬಿಟ್ಟಿದ್ದೆ, ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ತನಕ ನೀಟಾಗಿ ಕಟ್ಟಿದ್ದೆ. ಅದಾದಮೇಲೆ ಈ ಥರ ಸೈಡ್ ಒಂದು ಪಿಲ್ಲರು, ಈ ಕಡೆ ಒಂದು ಪಿಲ್ಲರು, ಇದೊಂದು ಪಿಲ್ಲರು, ಆಮೇಲೆ ಈ ಕಡೆ ಒಂದು ಪಿಲ್ಲರ್ ಹಾಕಿದ್ದೆ, ಮತ್ತು ಇದಕ್ಕೆ ಸೈಡಲ್ಲಿ ಸೆಂಟ್ರಲ್ಲಿ ಇದು ಹಾಕಿದ್ದೆ. ಅಷ್ಟು ಬಿಟ್ಟರೆ ಟ್ರೀ ಹೌಸಿಗೆ ಇನ್ನೇನು ಮಾಡಿಲ್ಲ ಗೈಸ್. ಬಟ್ ಬೇಸ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಅನಿಸ್ತಿದೆ ಕೂರಕ್ಕೆ, ಯಾಕಂದರೆ ಅಡಿಗಡೆ ಇದು ಹಾಕಿದ್ದೀನಿ ನೋಡಿ, ಹಾಗಾಗಿ ಅನಿಸ್ತಿದೆ ನನಗೆ ಕೂರಕ್ಕೆ. ಯಾವುದು ಒತ್ತುತ್ತಾ ಇಲ್ಲ, ಆರಾಮಾಗಿ ಕೂರ್ಬೋದು. ಸ್ವಲ್ಪ ಜಾರದ ಥರ ಅನಿಸ್ತಿದೆ, ಬಟ್ ಸ್ಟಿಲ್ ಓಕೆ, ಮ್ಯಾನೇಜ್ ಮಾಡ್ಬೋದು. ಕಾಡಂದಿಯಿಂದ ಬಚ್ಚೋಗೋಕ್ಕೆ ಆರಾಮ ಈ ಜಾಗ, ಆರಾಮಾಗಿ ಮಲ್ಕೊಬಿಡ್ಬೋದು. ಬನ್ನಿ ಮಲ್ಕೊಂಡ್ಬಿಡೋಣ ರಾತ್ರಿಗೆ ಗೈಸ್. ಇದೇ ನನ್ನ ಬೆಡ್ಶೀಟು, ಇದೇ ನನ್ನ ದಿಂಬು, ಇದೇ ನನ್ನ ಮಂಚ. ಇಷ್ಟು ಹೈಟ್ ಇದ್ರೆ ಇದ್ರ ಮೇಲೆ ಮಲ್ಕೊಂಡ್ಬಿಡೋಣ, ಆರಾಮಾಗಿ ಮಲಗ್ಬೋದು ಗುರು. ಓಕೆ ಮಲ್ಕೊಂಡ್ಬಿಡೋಣ. ತುಂಬ ಚೆನ್ನಾಗಿ ಅನಿಸ್ತಿದೆ ಈ ಜಾಗದಲ್ಲಿ ನನಗೆ ಮಲಗಕ್ಕೆ ಗೈಸ್. ಒಂದು ಸ್ವಲ್ಪ ಲೆಂತ್ ಸ್ವಲ್ಪ ಆಲ್ಟ್ರ್ ಮಾಡ್ಕೋಬೇಕು, ತೀರಾ ಅಷ್ಟು ಈಗಲ್ಲ, ಸ್ವಲ್ಪ ಮಡ್ಚ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡ್ರೆ ಕರೆಕ್ಟಾಗಿ ಹೋಗ್ಬಿಡುತ್ತೆ. ಕಂಫರ್ಟ್ ಝೋನು. ಇಲ್ಲಿ ಒಂದು ಸ್ವಲ್ಪ ಡೌನ್ ಇದೆಯಲ್ಲ, ಈ ಕಡೆ ಹಿಂಗೆ ಬೀಳೋ ಥರ ಆಗಲ್ಲ. ಇಲ್ಲಿ ಇಡ್ಡ ಥರ ಒಂದು ಕೋಲ್ ಕಟ್ಬಿಟ್ಟಿದ್ದೀನಿ ದೊಣ್ಣೆ, ಅದರಿಂದ ಆರಾಮಾಗಿ ಅನಿಸ್ತಿದೆ ನನಗೆ. ಓಕೆ ಮಲ್ಕೊಂಡ್ಬಿಡೋಣಪ್ಪ, ಸಿಕ್ಕಾಬಿಟ್ರೆ ನಿದ್ದೆ ಬರ್ತದೆ, ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಇವತ್ತು. ಬರೀ ಟ್ರೀ ಮೇಲೆ ಕುತ್ಕೊಂಡು ಇದೇ ಜಾಗದಲ್ಲಿ ಕೂರ್ಬೇಕು, ಇದೇ ಜಾಗದಲ್ಲಿ ನಿಲ್ಬೇಕು, ಯಾಕೆ ಇಲ್ದೋಗಂಗಿಲ್ಲ ಏನಿಲ್ಲ, ಬರೀ ಇಲ್ಲೇ ಎಲ್ಲ